ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ. ಭೇಟಿಗೆ ಅವಕಾಶ ಸಿಕ್ಕಿರಲಿಲ್ಲ, ನಾನು ಮಾತಾಡಿ ಹೋಗಿದ್ದೀರಿ ಅಂತ ಹೇಳಿದ್ರಿ. ಇವತ್ತೇನೋ ಭೇಟಿ ಆದ್ರ? ಖಂಡಿತವಾಗ್ಲೂ ಭೇಟಿ ಆಗಿದೆ ಸರ್. ಭೇಟಿ ಆದ್ರೆ ಮಾತಾಡ್ಸ್ಕೊಂಡು ಬಂದೆ ಸರ್. ಹೇಗಿದ್ದಾರೆ? ಆರಾಮಾಗಿದೆ ಸರ್. ಏನು ಮಾತಾಡಿದ್ರ? ಕೆಲವೊಂದು ಇರುತ್ತೆ ಸರ್, ಮಾತಾಡೋದು ಹೇಳ್ಕೊಳಕ್ಕಾಗಲ್ಲ. ಆರಾಮಾಗಿದ್ದಾರೆ ಸರ್. ನೆನೆ ವಕೀಲರು ಹೇಳಿದ್ರು ಅಭಿಮಾನಿಗಳ ಬಗ್ಗೆ ಮಾತಾಡಿದ್ರು. ಸೊ ಇನ್ನು ಅದೇ ಇವಾಗ ಏನು ನಾವು ಡಿ ಬಾಸ್ ನಾವು ಅಣ್ಣನ ಏನು ಕೂಗ್ತಿದ್ವೋ ಅದೇ ವ್ಯಕ್ತಿನ ಇನ್ನು ನೋಡ್ತಾ ಇದ್ವಿ. ಅವ್ರ ಅಭಿಮಾನಿಗಳು ಯಾರನ್ನೂ ಕುಗ್ಗುವಂಥ ಅವಶ್ಯಕತೆನೇ ಇಲ್ಲ. ಇನ್ನು ಆ ಜೋಶಲ್ಲಿ ಅವರ ನಮ್ಮಣ್ಣ. ಆಮೇಲೆ ಒಂದಂತ ಹೇಳೋಕೆ ಇಷ್ಟಪಡ್ತೀನಿ ಸರ್, ನಾನು ಹಲವಾರು ದಿನ ಹೇಳ್ಬೇಕು ಅಂದ್ಕೊಂಡಿದ್ದನ್ನು ಸುಮಾರು ಕಡೆ ಸುಮಾರು ರೀತಿ ನಮ್ದೇನೆ ಮಾತಾಡ್ತಿಲ್ಲ ಇದು ಮಾತಾಡೋ ಸನ್ನಿವೇಶ ಅಲ್ಲ. ಆ್ಯಕ್ಚುಲಿ ಬೀಂಗ್ ಆ್ಯನ್ ಎಜುಕೇಟೆಡ್, ಇದು ಜುಡಿಷಿಯಲ್ ಕಸ್ಟಡಿ ಇರೋದ್ರಿಂದ ಅದು ಕಾನೂನು ಇದೆ, ಪೊಲೀಸ್ ಇಲಾಖೆ ಇದೆ, ಅದನ್ನು ಅವರು ಇದು ಮಾಡ್ತಾರೆ. ಸೊ ನಾವು ಮಾತಾಡಿದ್ರೆ ಏನೋ ಸಾಲ್ವ್ ಆಗ್ಬಿಡಿದೆ ಅನ್ನೋದ್ರೆ ಇದಲ್ಲ. ತಪ್ಪಾಗಿಲ್ಲದೆ ಇರಲಿ, ಅದು ಭಗವಂತನೂ ಗೊತ್ತು. ಏನು ಹೇಳ್ತೀನಿ ಅಂದರೆ ಮಾತಾಡೋ ಸಂದರ್ಭದಲ್ಲಿ ಮಾತಾಡಬೇಕು, ಎಲ್ಲ ಸಂದರ್ಭದಲ್ಲೂ ಮಾತಾಡೋಕ್ಕಾಗಲ್ಲ. ಬಟ್ ಒಂದೊಂದು ಇವತ್ತು ಅಲ್ಲ, ಹಿಂದಿನೂ ಆಗಿರ್ಬೋದು, ಮುಂದಕ್ಕೂ ಆಗಿರ್ಬೋದು, ನಾಳೆನೂ ಆಗಿರ್ಬೋದು, ನಾನು ದರ್ಶನ್ ಅಣ್ಣನ ನಮ್ಮ ಅಣ್ಣ ಅಂತ ಹೇಳ್ಕೊಳಕ್ಕೆ ಯಾವತ್ತೂ ಇಂಜರಿ ಇಲ್ಲ, ಹೆದರಿಕೆನೂ ಇಲ್ಲ ನನಗೆ. ಸೊ ನಾನೇನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ದಯವಿಟ್ಟು ಎಲ್ಲರೂ ಆರಾಮಾಗಿರಿ. ಆ ಚಾಮುಂಡೇಶ್ವರಿ ತಾಯಿ ಇದು ಒಳ್ಳೇದು ಮಾಡ್ತಾರೆ ಅಂತ ಸರ್. ಡಾಲಿ ಧನಂಜಯ ಅವರು ತಮ್ಮನಾಗಿ ನಾನು ಹೇಳ್ತೀನಿ, ದರ್ಶನ್ ಅವ್ರು ತಪ್ಪು ಮಾಡಿದ ಶಿಕ್ಷೆ ಆಗಿದೆ. ಸೊ ಈಗ ಅದು ನ್ಯಾಯಾಲಯದಲ್ಲಿದೆ, ಕೋರ್ಟ್ ಏನು ಶಿಕ್ಷೆ ತಗೊಳ್ಳೋದು ಯಾರೂ ನೋಡಲಿಲ್ಲ ಅಂತ. ಆ ಬಗ್ಗೆ ನೀವೇನು ಹೇಳ್ತೀರಿ? ಸರ್ ಖಂಡಿತ ಕಾನೂನು ಮುಂದೆ ಯಾರೂ ದೊಡ್ಡವರಲ್ಲ ಸರ್. ತಪ್ಪಾಗಿದ್ರೆ ಯಾರಿಗೆ ಅಲ್ಲಿ ಶಿಕ್ಷೆ ಆಗೇ ಆಗುತ್ತೆ. ಅಂದ್ರೆ ಸ್ಪೆಸಿಫಿಕ್ ಆಗಿ ಏನಾದರೂ ಇವಾಗ ನಿಮಗೆ ಇನ್ಸಿಸ್ಟ್ ಮಾಡಿಲ್ಲ ಅಂದ್ರೆ ಅಭಿಮಾನಿಗಳಿಗೆ ಏನಾದರೂ ಹೇಳಿ ಅಂತ ಹೇಳಿದಾರ? ಇಲ್ಲ, ಎಲ್ಲರಿಗೂ ಅದೇ ಆರಾಮಾಗಿರೋಕೆ ಹೇಳಿ, ಎಲ್ಲರಿಗೂ ಆರಾಮಾಗಿರಿ. ನೀವು ಶೂಟಿಂಗ್ ಶುರು ಮಾಡ್ಕೊಳ್ರಿ, ಏನು ತಲೆ ಕೆಡ್ಸ್ಕೊಂಡ್ಬಿಡ್ರಿ ನನ್ನ ಬಗ್ಗೆ. ಆರಾಮಾಗಿ ಸಿನಿಮಾ ನೋಡೋದು, ಸಿನಿಮಾ ಶೂಟಿಂಗ್ ಮಾಡೋದು ಕಲಿ, ಬರಕೋಬೇಡ್ರಿ ಇನ್ಮೇಲೆ ನೀವು ಹಂಗೆ ಅಂತ ಇದು ಮಾಡಿ ಕಳ್ಸಿ. ಹೋಗಿದ್ರೆ ಭೇಟಿಗೆ ಅವಕಾಶ ಸಿಕ್ಕಿರಲಿಲ್ಲ, ನಾನು ಮಾತಾಡಿ ಹೋಗಿದ್ದೀರಿ ಅಂತ ಹೇಳಿದ್ರಿ. ಇವತ್ತೇನೋ ಭೇಟಿ ಆದ್ರ? ಖಂಡಿತವಾಗ್ಲೂ ಭೇಟಿ ಆಗಿದೆ ಸರ್. ಭೇಟಿ ಆದ್ರೆ ಮಾತಾಡ್ಸ್ಕೊಂಡು ಬಂದೆ ಸರ್. ಹೇಗಿದ್ದಾರೆ? ಆರಾಮಾಗಿದೆ ಸರ್. ಏನು ಮಾತಾಡಿದ್ರ? ಕೆಲವೊಂದು ಇರುತ್ತೆ ಸರ್, ಮಾತಾಡೋದು ಹೇಳ್ಕೊಳಕ್ಕಾಗಲ್ಲ. ಆರಾಮಾಗಿದ್ದಾರೆ ಸರ್. ನೆನೆ ವಕೀಲರು ಹೇಳಿದ್ರು ಅಭಿಮಾನಿಗಳ ಬಗ್ಗೆ ಮಾತಾಡಿದ್ರು. ಸೊ ಇನ್ನು ಅದೇ ಇವಾಗ ಏನು ನಾವು ಡಿ ಬಾಸ್ ನಾವು ಅಣ್ಣನ ಏನು ಕೂಗ್ತಿದ್ವೋ ಅದೇ ವ್ಯಕ್ತಿನ ಇನ್ನು ನೋಡ್ತಾ ಇದ್ವಿ. ಅವ್ರ ಅಭಿಮಾನಿಗಳು ಯಾರನ್ನೂ ಕುಗ್ಗುವಂಥ ಅವಶ್ಯಕತೆನೇ ಇಲ್ಲ. ಇನ್ನು ಆ ಜೋಶಲ್ಲಿ ಅವರ ನಮ್ಮಣ್ಣ. ಆಮೇಲೆ ಒಂದಂತ ಹೇಳೋಕೆ ಇಷ್ಟಪಡ್ತೀನಿ ಸರ್, ನಾನು ಹಲವಾರು ದಿನ ಹೇಳ್ಬೇಕು ಅಂದ್ಕೊಂಡಿದ್ದನ್ನು ಸುಮಾರು ಕಡೆ ಸುಮಾರು ರೀತಿ ನಮ್ದೇನೆ ಮಾತಾಡ್ತಿಲ್ಲ ಇದು ಮಾತಾಡೋ ಸನ್ನಿವೇಶ ಅಲ್ಲ. ಆ್ಯಕ್ಚುಲಿ ಬೀಂಗ್ ಆ್ಯನ್ ಎಜುಕೇಟೆಡ್, ಇದು ಜುಡಿಷಿಯಲ್ ಕಸ್ಟಡಿ ಇರೋದ್ರಿಂದ ಅದು ಕಾನೂನು ಇದೆ, ಪೊಲೀಸ್ ಇಲಾಖೆ ಇದೆ, ಅದನ್ನು ಅವರು ಇದು ಮಾಡ್ತಾರೆ. ಸೊ ನಾವು ಮಾತಾಡಿದ್ರೆ ಏನೋ ಸಾಲ್ವ್ ಆಗ್ಬಿಡಿದೆ ಅನ್ನೋದ್ರೆ ಇದಲ್ಲ. ತಪ್ಪಾಗಿಲ್ಲದೆ ಇರಲಿ, ಅದು ಭಗವಂತನೂ ಗೊತ್ತು. ಏನು ಹೇಳ್ತೀನಿ ಅಂದರೆ ಮಾತಾಡೋ ಸಂದರ್ಭದಲ್ಲಿ ಮಾತಾಡಬೇಕು, ಎಲ್ಲ ಸಂದರ್ಭದಲ್ಲೂ ಮಾತಾಡೋಕ್ಕಾಗಲ್ಲ. ಬಟ್ ಒಂದೊಂದು ಇವತ್ತು ಅಲ್ಲ, ಹಿಂದಿನೂ ಆಗಿರ್ಬೋದು, ಮುಂದಕ್ಕೂ ಆಗಿರ್ಬೋದು, ನಾಳೆನೂ ಆಗಿರ್ಬೋದು, ನಾನು ದರ್ಶನ್ ಅಣ್ಣನ ನಮ್ಮ ಅಣ್ಣ ಅಂತ ಹೇಳ್ಕೊಳಕ್ಕೆ ಯಾವತ್ತೂ ಇಂಜರಿ ಇಲ್ಲ, ಹೆದರಿಕೆನೂ ಇಲ್ಲ ನನಗೆ. ಸೊ ನಾನೇನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ದಯವಿಟ್ಟು ಎಲ್ಲರೂ ಆರಾಮಾಗಿರಿ. ಆ ಚಾಮುಂಡೇಶ್ವರಿ ತಾಯಿ ಇದು ಒಳ್ಳೇದು ಮಾಡ್ತಾರೆ ಅಂತ. ಸರ್. ಡಾಲಿ ಧನಂಜಯ ಅವರು ತಮ್ಮನಾಗಿ ನಾನು ಹೇಳ್ತೀನಿ, ದರ್ಶನ್ ಅವ್ರು ತಪ್ಪು ಮಾಡಿದ ಶಿಕ್ಷೆ ಆಗಿದೆ. ಸೊ ಈಗ ಅದು ನ್ಯಾಯಾಲಯದಲ್ಲಿದೆ, ಕೋರ್ಟ್ ಏನು ಶಿಕ್ಷೆ ತಗೊಳ್ಳೋದು ಯಾರೂ ನೋಡಲಿಲ್ಲ ಅಂತ. ಆ ಬಗ್ಗೆ ನೀವೇನು ಹೇಳ್ತೀರಿ? ಸರ್ ಖಂಡಿತ ಕಾನೂನು ಮುಂದೆ ಯಾರೂ ದೊಡ್ಡವರಲ್ಲ ಸರ್. ತಪ್ಪಾಗಿದ್ರೆ ಯಾರಿಗೆ ಅಲ್ಲಿ ಶಿಕ್ಷೆ ಆಗೇ ಆಗುತ್ತೆ. ಅಂದ್ರೆ ಸ್ಪೆಸಿಫಿಕ್ ಆಗಿ ಏನಾದರೂ ಇವಾಗ ನಿಮಗೆ ಇನ್ಸಿಸ್ಟ್ ಮಾಡಿಲ್ಲ ಅಂದ್ರೆ ಅಭಿಮಾನಿಗಳಿಗೆ ಏನಾದರೂ ಹೇಳಿ ಅಂತ ಹೇಳಿದಾರ? ಇಲ್ಲ, ಎಲ್ಲರಿಗೂ ಅದೇ ಆರಾಮಾಗಿರೋಕೆ ಹೇಳಿ, ಎಲ್ಲರಿಗೂ ಆರಾಮಾಗಿರಿ. ನೀವು ಶೂಟಿಂಗ್ ಶುರು ಮಾಡ್ಕೊಳ್ರಿ, ಏನು ತಲೆ ಕೆಡ್ಸ್ಕೊಂಡ್ಬಿಡ್ರಿ ನನ್ನ ಬಗ್ಗೆ. ಆರಾಮಾಗಿ ಸಿನಿಮಾ ನೋಡೋದು, ಸಿನಿಮಾ ಶೂಟಿಂಗ್ ಮಾಡೋದು ಕಲಿ, ಬರಕೋಬೇಡ್ರಿ ಇನ್ಮೇಲೆ ನೀವು ಹಂಗೆ ಅಂತ ಇದು ಮಾಡಿ ಕಳ್ಸಿ. ನಾವು ಸಲಹಿದ ಕೈಗಳು ನಮ್ಮ ನೋವಿಗೆ ಸ್ಪಂದಿಸಿದಾಗ ಆಗುವ ಸಂತೋಷ. ಅಮೃತ್ ನೋನಿ ಪೇನ್ ಆಯಿಲ್, ನೋವಿಗೆ ವಿರಾಮ, ದೇಹಕ್ಕೆ ಆರಾಮ.